ಇಂದಿನ ವಿಡಿಯೋದಲ್ಲಿ ಹೌ ಸ್ಟೂಡೆಂಟ್ಸ್ ಕ್ಯಾನ್ ಅಟೆಂಡ್ ಆ್ಯಂಡ್ ಕಂಪ್ಲೀಟ್ ಮಾಸ್ಟರಿ ಗೋಲ್ಸ್ ವೈಲ್ ಯೂಸಿಂಗ್ ಖಾನ್ ಅಕಾಡೆಮಿ. ಖಾನ್ ಅಕಾಡೆಮಿಯನ್ನು ಆ್ಯಪನ್ನು ಬಳಸುವಾಗ ಅಲ್ಲಿ ವಿದ್ಯಾರ್ಥಿಗಳಿಗೆ ನೀಡಿದಂತಹ ಮಾಸ್ಟರಿ ಗೋಲ್ಸನ್ನು ವಿದ್ಯಾರ್ಥಿಗಳು ಹೇಗೆ ಅಟೆಂಡ್ ಮಾಡಬೇಕು ಮತ್ತು ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನು ಇವತ್ತು ನೋಡೋಣ. ನಾವು ಫಸ್ಟ್ ಗೂಗಲಲ್ಲಿ ದ ಖಾನ್ ಅಕಾಡೆಮಿ ಅಂತ ಟೈಪ್ ಮಾಡ್ತೇವೆ. ಅಲ್ಲಿ ಖಾನ್ ಅಕಾಡೆಮಿ ಸಿಂಬಲ್ ಇರುವಂತಹ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ತೇವೆ. ಈ ರೀತಿಯಾದಂತಹ ಪೇಜ್ ಓಪನ್ ಆಗುತ್ತೆ. ಆಮೇಲೆ ನಾವು ಲಾಗಿನ್ ಕ್ಲಿಕ್ ಮಾಡಿದಾಗ ನಮ್ಮ ಇಮೇಲ್ ಐ ಡಿಯನ್ನು ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೇವೆ. ಸೊ ಅಲ್ಲಿ ತರಗತಿ ಶಿಕ್ಷಕರು ಅಸೈನ್ ಮಾಡಿದಂತಹ ಕೋರ್ಸ್ ಮಾಸ್ಟರಿ ಗೋಲ್ ಆಗಿರಬಹುದು ಅಥವಾ ಯೂನಿಟ್ ಮಾಸ್ಟರಿ ಗೋಲ್ ಆಗಿರಬಹುದು, ಅಲ್ಲಿ ಅಪಿಯರ್ ಆಗುತ್ತೆ. ಇಲ್ಲಿ ನೋಡಿ, ಸೊ ಪ್ರಿಪೋಸಿಷನ್ ಅನ್ನೋ ಚಾಪ್ಟರನ್ನು ಅಸೈನ್ ಮಾಡಿದ್ದಾರೆ. ಸೊ ಮಾಸ್ಟರಿ ಗೋಲ್ ಆಗಿ ಅವರು ಸೆಪ್ಟೆಂಬರ್ 23 ಅದನ್ನು ಕಂಪ್ಲೀಟ್ ಮಾಡಬೇಕು. ಅಲ್ಲಿ ಏನು ಪ್ರಿಪೋಸಿಷನ್ ಅಂತ ಇದೆಯೋ ಅಲ್ಲಿ ನಾವು ಕ್ಲಿಕ್ ಮಾಡ್ತೇವೆ. ಸೊ ಅಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಪ್ರಿಪೋಸಿಷನ್ಗೆ ಸಂಬಂಧಪಟ್ಟಂತಹ ವಿಡಿಯೋಗಳು, ಡೆಫಿನಿಷನ್, ಅದರ ಬಗ್ಗೆ ಇಂಟ್ರೊಡಕ್ಷನ್ ಮತ್ತು ಕನ್ಸರ್ನ್ಡ್ ಎಕ್ಸರ್ಸೈಸ್, ಕ್ವಿಜ್ ಅದೆಲ್ಲ ಇರುತ್ತೆ. ಸೊ ನೆಕ್ಸ್ಟ್ ಪೇಜಿಗೆ ನಾವು ಹೋದಾಗ ಅಲ್ಲಿ ಸೊ ಮೀಟ್ ದ ಪ್ರಿಪೋಸಿಷನ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತಹ ಒಂದು ವಿಡಿಯೋನ ಓಪನಿಂಗ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಸೊ ನಾವು ವಿಡಿಯೋ ಮೇಲೆ ಯೂಟ್ಯೂಬ್ನ ಸಿಂಬಲ್ ಏನಿದೆಯೋ ಅದರ ಮೇಲೆ ಕ್ಲಿಕ್ ಮಾಡಿದರೆ ವಿಡಿಯೋ ಸ್ಟಾರ್ಟ್ ಆಗುತ್ತೆ. ಮೇ ಬಿ 3, 4, 5, 8, 10 ಮಿನಿಟ್ಸ್ವರೆಗೂ ವಿಡಿಯೋ ಇರುತ್ತೆ. ಸೊ ಆ ವಿಡಿಯೋವನ್ನು ನಾವು ನೋಡ್ಬೋದು. ಆ ವಿಡಿಯೋನ ನೋಡಿ ಆದಮೇಲೆ ಕೆಳಗಡೆ ನೋಡಿ ಅಪ್ ನೆಕ್ಸ್ಟ್ ಎಕ್ಸರ್ಸೈಸ್ ಅಂತ ಇದೆ. ಸೊ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದರೆ ಒಂದು ರೆಡಿ ಟು ಪ್ರಾಕ್ಟೀಸ್ ಅನ್ನುವಂತಹ ಪೇಜ್ ಅಪಿಯರ್ ಆಗುತ್ತೆ. ಅಲ್ಲಿ 4 ಕ್ವೆಶನ್ಸ್ ಇರುತ್ತೆ. ಸೊ ಏನು ಇಂಟ್ರೊಡಕ್ಷನ್ ನೋಡಿದ್ದೀರಿ, ಡೆಫಿನಿಷನ್ ನೋಡಿದ್ದೀರಿ ಅಥವಾ ವಿಡಿಯೋನ ನೋಡಿದ್ದೀರಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟಿದೆ ಅನ್ನೋದನ್ನು ಟೆಸ್ಟ್ ಮಾಡುವ ಸಲುವಾಗಿ ಒಂದು ಪ್ರಾಕ್ಟೀಸ್ ಇರುತ್ತೆ. ಸೊ ಅಲ್ಲಿ ಲೆಟ್ಸ್ ಗೋ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಆನಂತರ ಸೊ ಎಕ್ಸಾಂಪಲ್ ಈ ರೀತಿಯಾಗಿ ಅಪಿಯರ್ ಆಗುತ್ತೆ. ಇಲ್ಲಿ ಪ್ರಿಪೋಸಿಷನ್ಗೆ ಸಂಬಂಧಪಟ್ಟ ಹಾಗೆ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ಅಲ್ಲಿ ದ ಓರ್ಕಾ ಈಸ್ ಡ್ಯಾಶ್ ದ ಬಾಸ್ಕೆಟ್ ಬಾಲ್ ಅಂತ ಇದೆ. ಅಲ್ಲಿ ಅಂಡರ್ ಈಸ್ ದ ಕರೆಕ್ಟ್ ಆನ್ಸರ್. ಅದನ್ನು ಸೆಲೆಕ್ಟ್ ಮಾಡಿದಾಗ ಚೆಕ್ ಅಂತ ಅಪಿಯರ್ ಆಗುತ್ತೆ. ಸೊ ಚೆಕ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಸರಿಯಾದ ಉತ್ತರ ಆಗಿದ್ರೆ ಕರೆಕ್ಟ್ ಆನ್ಸರ್ ಅಂತ ವರ್ಕ್ ಆಗುತ್ತೆ. ಖಾನ್ ಅಕಾಡೆಮಿ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡುತ್ತೆ. ನೈಸ್ ವರ್ಕ್, ಯು ಗಾಟ್ ಇಟ್ ಅಂತ ಬರುತ್ತೆ. ಮತ್ತು ನೆಕ್ಸ್ಟ್ ಕ್ವಶನ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೊಂದು ಕ್ವಶನ್ ಅಪಿಯರ್ ಆಗುತ್ತೆ. ಸೊ ಅಲ್ಲಿ ನೀವು ಸಪೋಸ್ ರಾಂಗ್ ಆನ್ಸರನ್ನು ಸೆಲೆಕ್ಟ್ ಮಾಡಿ ಚೆಕ್ ಅಂತ ಕೊಟ್ಟಾಗ ಅದು ತಪ್ಪಾಗಿದ್ದರೆ ಸೊ ಹೀಗೆ ಟ್ರೈ ಅಗೇನ್ ಅಂತ ಬರುತ್ತೆ. ಯು ಕ್ಯಾನ್ ಟ್ರೈ ಒನ್ ಮೋರ್ ಆಪ್ಷನ್ ಬರುತ್ತೆ. ಅಲ್ಲಿ ಶೋ ಅ ಸ್ಟೆಪ್ ಅಂತ ಇದೆ. ಶೋ ಅಂತ ಸ್ಟೆಪ್ಪನ್ನು ಕ್ಲಿಕ್ ಮಾಡಿದಾಗ ಸೊ ಪ್ರಿಪೋಸಿಷನ್ ಬಗ್ಗೆ ಒಂದಿಷ್ಟು ಹಿಂಟನ್ನು ನಿಮಗೆ ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ನೀವು ಚೆಕ್ ಅಗೇನ್ ಅಂತ ಮಾಡಿದಾಗ ಕ್ವಶನನ್ನು ಮತ್ತೆ ಅಟೆಂಡ್ ಮಾಡ್ಬೋದು. ಈಗ ಆ ಒಂದು ಪ್ರಾಕ್ಟೀಸ್ನ ಎಲ್ಲ ಕ್ವಶನ್ಸನ್ನು ಅಟೆಂಡ್ ಮಾಡಿದ್ದೀರಿ. ಸೊ ಅಲ್ಲಿ ಶೋ ಸಮರಿ ಅಂತ ಇದೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಆ ಒಂದು ಪ್ರಾಕ್ಟೀಸ್ನ ಸಮರಿ ನಿಮಗೆ ಇಲ್ಲಿ ಸಿಗುತ್ತೆ. ಗ್ರೇಟ್ ವರ್ಕ್ ಆನ್ ದ ಬೋನಸ್ ಕ್ವಶನ್ 4 out of 4 400 ಎನರ್ಜಿ ಪಾಯಿಂಟ್ಸ್ ಅಂತ ಇದೆ. ನೀವು ಒಂದು ಮಿಸ್ಟೇಕ್ ಮಾಡಿದಾಗ ಅದಕ್ಕೆ ಒಂದು ಬೋನಸ್ ಕ್ವಶನ್ ಅಂತ ಸಿಗುತ್ತೆ. ಅದನ್ನು ನೀವು ಅಟೆಂಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಎಕ್ಸರ್ಸೈಸ್ ಅಂತ ಇದೆ. ಅಲ್ಲಿ ನಾವು ಕ್ಲಿಕ್ ಮಾಡ್ತೇವೆ. ಅಲ್ಲಿ ಕ್ಲಿಕ್ ಮಾಡಿದಾಗ ಮತ್ತು ಒಂದು ರೆಡಿ ಟು ಪ್ರಾಕ್ಟೀಸ್ ಅನ್ನುವಂತಹ ಒಂದು 4 ಕ್ವೆಶನ್ಸ್ನ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲೂ ಕೂಡ ನಾವು ಲೆಟ್ಸ್ ಗೋ ಅಂತ ಹೇಳ್ತೇವೆ. ಸೊ ಇಲ್ಲೂ ಕೂಡ ನಾವು ಮತ್ತೆ 4 ಪ್ರಶ್ನೆಗಳನ್ನು ಎದುರಿಸ್ತೇವೆ. ಅಲ್ಲಿ ಪ್ರಶ್ನೆಯನ್ನು ಓದಿಬಿಟ್ಟು ಆನ್ಸರ್ನ ಸೆಲೆಕ್ಟ್ ಮಾಡಿ ಚೆಕ್ ಅಂತ ನಾವು ಕ್ಲಿಕ್ ಮಾಡಿದಾಗ ಸೊ ಏನಾಗುತ್ತೆ,
ನಮ್ಮ ಆನ್ಸರ್ ಸರಿ ಇದ್ದಾಗ ಅದು ಈ ರೀತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಕರೆಕ್ಟ್ ಸೆಲೆಕ್ಟೆಡ್ ಆನ್ಸರ್ ಅಂತ ಬರ್ತಾ ಇದೆ. ಮತ್ತೊಂದು ಕಡೆ ಸೆಲೆಕ್ಟ್ ಮಾಡಿರುವಂಥ ಕ್ವಶನ್ಸ್ ಇದೆ. ಇಲ್ಲಿ ನೋಡಿ, ಒಂದೇ ಪೇಜಲ್ಲಿ 2 ಕ್ವಶನ್ಸನ್ನು ನಾವು ಕೊಟ್ಟಿದ್ದೇವೆ. ನೆಕ್ಸ್ಟ್ ಪೇಜಲ್ಲಿ ಮತ್ತು ಒಂದು ಕ್ವಶನನ್ನು ನಾವು ನೋಡ್ತೇವೆ. ಸೊ ಅಲ್ಲಿ ದ ಅವರ್ ಬಿಫೋರ್ ಸನ್ರೈಸ್ ಅಂತ ಒಂದು ಫ್ರೇಸ್ ಇದೆ. ಆ ಫ್ರೇಸಲ್ಲಿ ಪ್ರಿಪೋಸಿಷನ್ ಯಾವುದು ಅಂತ ಕೇಳಿದ್ದಾರೆ. ಸೊ ಹಿಯರ್ ಬಿಫೋರ್ ಈಸ್ ದ ಕರೆಕ್ಟ್ ಪ್ರಿಪೋಸಿಷನ್. ಸೊ ವಿ ಹ್ಯಾವ್ ಟು ಕ್ಲಿಕ್ ಆನ್ ಚೆಕ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಆನ್ಸರನ್ನು ಅದು ತೋರಿಸುತ್ತೆ. ನೆಕ್ಸ್ಟ್ ಈ ಒಂದು ಪ್ರಾಕ್ಟೀಸ್ನ ಸಮರಿಯನ್ನು 4 ಕ್ವಶನ್ಸ್ ಒಂದು ಪ್ರಾಕ್ಟೀಸ್ ಏನಿದೆಯೋ ಅದರ ಶೋ ಸಮರಿ ಅಂತ ಏನಿದೆಯೋ ಆಫ್ಟರ್ ಲಾಸ್ಟ್ ಕ್ವಶನ್ ಈ ರೀತಿಯಾಗಿ ಅಪಿಯರ್ ಆಗುತ್ತೆ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ರಿಸಲ್ಟ್ ಏನಿದೆ ಅನ್ನೋದನ್ನು ಇಲ್ಲಿ ಅವರು ಹೇಳ್ತಾರೆ. ಆಸಮ್, ಯು ಇಂಪ್ರೂವ್ಡ್ ಯುವರ್ ಸ್ಕಿಲ್ಸ್ 4 ಔಟ್ ಆಫ್ 4 ಕರೆಕ್ಟ್, 400 ಎನರ್ಜಿ ಪಾಯಿಂಟ್ಸ್ ಅಂತ ಇದೆ. ಅಪ್ ನೆಕ್ಸ್ಟ್ ವಿಡಿಯೋ ಅಂತ ಕೆಳಗಡೆ ಇದೆ. ಸೊ ಅದನ್ನು ನೀವು ಕ್ಲಿಕ್ ಮಾಡ್ತೀರಿ. ಕ್ಲಿಕ್ ಮಾಡಿದಾಗ ಥ್ಯಾಂಕ್ಸ್ ಫಾರ್ ಅ ಕ್ವಿಜ್ ಅಂತ ಇದೆ. ಗೆಟ್ ರೆಡಿ ಫಾರ್ ಕ್ವೆಶ್ಚನ್ಸ್ ಆನ್ ದ ಯೂನಿಟ್ ಸೋ ಫಾರ್. ಸೊ ಆ ಯೂನಿಟ್ಗೆ ಸಂಬಂಧಪಟ್ಟ ಹಾಗೆ ನೀವೇನು ಮಾಹಿತಿಯನ್ನು ತಿಳ್ಕೊಂಡಿದ್ದೀರಿ ವಿಡಿಯೋಗಳ ಮೂಲಕ, ಪ್ರಾಕ್ಟೀಸ್ನ ಮೂಲಕ, ಆಮೇಲೆ ಏನು ಡೆಫಿನೇಷನ್ ಇದೆ, ಇಂಟ್ರೊಡಕ್ಷನ್ ಇದೆ. ಸೊ ಅದರ ಮೇಲೆ 5 ಕ್ವೆಶ್ಚನ್ಸನ್ನು ಸೆಟ್ ಮಾಡಿರುವಂತಹ ಒಂದು ಕ್ವಿಜ್ ಇದೆ. ಸೊ ಯು ಹ್ಯಾವ್ ಟು ಆನ್ಸರ್ ದ 5 ಕ್ವೆಶ್ಚನ್ಸ್ ವಿದಿನ್ 5 to 10 minutes. 10 ನಿಮಿಷದಲ್ಲಿ ಅದನ್ನು ಆನ್ಸರ್ ಮಾಡಬೇಕು. ಅಲ್ಲಿ ಲೆಟ್ಸ್ ಗೋ ಅಂತ ಇದೆ ಕೆಳಗಡೆ ರೈಟ್ ಕಾರ್ನರಲ್ಲಿ. ಸೊ ಅಲ್ಲಿ ನಾವು ಕ್ಲಿಕ್ ಮಾಡ್ತೇವೆ. ಕ್ಲಿಕ್ ಮಾಡಿದಾಗ ಕ್ವಶನ್ಗಳು ಒಂದಾದ ನಂತರ ಹೀಗೆ ಅಪಿಯರ್ ಆಗ್ತಾ ಹೋಗ್ತವೆ. ನೋಡಿ, ಫಸ್ಟ್ ಕ್ವಶನಲ್ಲಿ ಆಫ್ಟರ್ ಅಂತ ನಾವು ಸೆಲೆಕ್ಟ್ ಮಾಡಿದ್ದೇವೆ, ಕರೆಕ್ಟ್ ಆನ್ಸರ್. ಆಫ್ಟರ್ ಡಿನ್ನರ್ ಲೆಟ್ಸ್ ಗೋ ಟೇಕ್ ಕೇರ್ ಫಾರ್ ಗೆಟ್ ಕೇಕ್ ಫಾರ್ ಡೆಸರ್ಟ್ ಅಂತ ಇದೆ ಅಲ್ವಾ. ಸೊ ಆಫ್ಟರ್ ಇಸ್ ದ ಕರೆಕ್ಟ್ ಆನ್ಸರ್. ಸೆಲೆಕ್ಟ್ ಮಾಡಿ ಚೆಕ್ ಅಂತ ಕೊಡ್ತೇವೆ. ಸೊ ಅದೇ ರೀತಿಯಾಗಿ ಪಕ್ಕ ಒಂದು ಕ್ವಶನ್ ಇದೆ ನೋಡಿ, ಪ್ರೆಸಿಡೆಂಟ್ ಕ್ಯಾಟ್ ಲವ್ಸ್ ಟು ಸ್ಟೇರ್ ಆಟ್ ದ ಅಕ್ವೇರಿಯಂ ಅಂತ ಇದೆ. ಅಲ್ಲಿ ಆಟ್ ಅನ್ನು ನಾವು ಸೆಲೆಕ್ಟ್ ಮಾಡಿ ನಾವು ಚೆಕ್ ಅಂತ ಕೊಟ್ಟಾಗ ಅಲ್ಲಿ ಕರೆಕ್ಟ್ ಅಂತ ಅದು ತೋರಿಸಿದೆ. ಮತ್ತು ಸೊ ನೆಕ್ಸ್ಟ್ ಕ್ವಶನ್ಗೆ ಅದು ಡೈರೆಕ್ಟ್ ಮಾಡುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಮತ್ತೆ ಕ್ವಶನ್ಗಳು ಒಂದರ ನಂತರ ಮತ್ತೊಂದು ಹೀಗೆ ಅಪಿಯರ್ ಆಗ್ತಾ ಹೋಗ್ತವೆ. ನಾವು ಫಸ್ಟು ಆನ್ಸರ್ನ ಸೆಲೆಕ್ಟ್ ಮಾಡೋದು, ಚೆಕ್ ಅಂತ ಕೊಡೋದು. ಚೆಕ್ ಅಂತ ಕೊಟ್ಟಾಗ ಆನ್ಸರ್ ಸರಿ ಇದ್ದರೆ ನೈಸ್ ವರ್ಕ್, ಕೀಪ್ ಗೋಯಿಂಗ್ ಅಂತ ಬರುತ್ತೆ. ಸೊ ರಾಂಗ್ ಆಗಿದ್ದರೆ ಅಲ್ಲಿ ರಾಂಗ್ ಆನ್ಸರ್ ಅಂತ ಕೊಟ್ಟು, ಇನ್ಕರೆಕ್ಟ್ ಅಂತ ಕೊಟ್ಟು ನಿಮಗೆ ಬೋನಸ್ ಕ್ವಶನನ್ನು ಕೊಡುತ್ತೆ. ಮುಂದಿನ ಪ್ರಶ್ನೆ ಹೋಗಬೇಕಾದ್ರೆ ನೆಕ್ಸ್ಟ್ ಕ್ವಶನ್ ಅಂತ ನಾವು ಕ್ಲಿಕ್ ಮಾಡ್ತೇವೆ. ಇನ್ನು ಆ ಒಂದು ಕ್ವಿಜ್ನ ಕೊನೆಯ ಪ್ರಶ್ನೆ ಬಂದಾಗ ಸೊ ಆನ್ಸರ್ ಮಾಡಿ ನಾವು ಶೋ ಸಮರಿಯನ್ನು ಕ್ಲಿಕ್ ಮಾಡಿದರೆ ನಮಗೆ ಈ ರೀತಿಯಾದಂತಹ ಪೇಜ್ ಓಪನ್ ಆಗುತ್ತೆ. ಸೊ ಈ ಒಂದು ಕ್ವಿಜ್ಜಲ್ಲಿ ನೀವು 5 ಕ್ವೆಶ್ಚನ್ಸನ್ನು ಕೂಡ ಸರಿಯಾಗಿ ಆನ್ಸರ್ ಮಾಡಿದ್ದೀರಿ. ನಿಮಗೆ 275 ಎನರ್ಜಿ ಪಾಯಿಂಟ್ಸ್ ಸಿಕ್ಕಿದೆ. ಮತ್ತು ಅದರ ಕೆಳಗಡೆ ನೋಡಿ ಅಪ್ ನೆಕ್ಸ್ಟ್ ಯೂನಿಟ್ ಟೆಸ್ಟ್ ಅಂತ ಇದೆ. ಸೊ ಯಾವ ಯೂನಿಟನ್ನು ನೀವು ಸ್ಟಡಿ ಮಾಡಿದ್ದೀರೋ ಅದ್ರ ಮೇಲೆ ಒಂದು ಟೆಸ್ಟ್ ಇರುತ್ತೆ. ನೀವು ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತಹ ಪೇಜ್ ಓಪನ್ ಆಗುತ್ತೆ. ಆಲ್ ಸೆಟ್ ಫಾರ್ ದ ಯೂನಿಟ್ ಟೆಸ್ಟ್. ವೆಲ್ಕಮ್ ಟು ದ ಯೂನಿಟ್ ಟೆಸ್ಟ್ ವೇರ್ ಯು ಗೆಟ್ ಟು ಟೆಸ್ಟ್ ಯುವರ್ ಸ್ಕಿಲ್ಸ್ ಫಾರ್ ದ ಎಂಟೈರ್ ಯೂನಿಟ್. ಇಡೀ ಯೂನಿಟ್ಗೆ ಸಂಬಂಧಪಟ್ಟಂಥ 10 ಕ್ವೆಶ್ಚನ್ಸನ್ನು ಸೆಟ್ ಮಾಡಿದ್ದಾರೆ. 10 ರಿಂದ 20 ನಿಮಿಷದಲ್ಲಿ ನೀವು ಇದನ್ನು ಆನ್ಸರ್ ಮಾಡಬೇಕು. ಅಲ್ಲಿ ರೈಟ್ ಕಾರ್ನರ್ ಸೊ ಕೆಳಗಡೆ ನಾವೇನು ಮಾಡ್ತೇವೆ, ಲೆಟ್ಸ್ ಗೋ ಇದರಲ್ಲಿ ಕ್ಲಿಕ್ ಮಾಡ್ತೇವೆ. ಸೊ ಕ್ವಶನ್ಸ್ ಹೀಗೆ ಅಪಿಯರ್ ಆಗ್ತಾ ಹೋಗುತ್ತೆ. ಸೇಮ್ ಪ್ರೊಸೆಸ್ ನೀವು ಅಲ್ಲಿ ಪ್ರಾಕ್ಟೀಸಲ್ಲಿ ಕ್ವಿಜ್ಜಲ್ಲಿ ಹೇಗೆ ಆನ್ಸರ್ ಮಾಡ್ತಾ ಬಂದಿದ್ದೀರೋ ಅದೇ ಸೇಮ್ ಪ್ರೊಸೆಸ್ಸನ್ನು ನಾವು ಯೂನಿಟ್ ಟೆಸ್ಟಲ್ಲೂ ಕೂಡ ಫಾಲೋ ಮಾಡ್ತಾ ಹೋಗ್ತೇವೆ. ಕ್ವಶನ್ಸ್ ಒಂದಾದರ ನಂತರ ಒಂದು ಅಪಿಯರ್ ಆಗ್ತಾ ಹೋಗುತ್ತೆ. ನೀವು ಆನ್ಸರ್ ಸೆಲೆಕ್ಟ್ ಮಾಡಿದಾಗ ಅಲ್ಲಿ ಚೆಕ್ ಅಂತ ಇರುತ್ತೆ ಕೆಳಗಡೆ. ಚೆಕ್ಕನ್ನು ಕ್ಲಿಕ್ ಮಾಡಿದಾಗ ಅದು ಆನ್ಸರನ್ನು ತೋರಿಸುತ್ತೆ. ವೆದರ್ ದ ಆನ್ಸರ್ ಯು ಹ್ಯಾವ್ ಗಿವನ್ ಈಸ್ ಕರೆಕ್ಟ್ ಆರ್ ನಾಟ್. ಕರೆಕ್ಟ್ ಇದ್ದರೆ ಕರೆಕ್ಟ್ ಅಂತ ತೋರಿಸುತ್ತೆ, ತಪ್ಪಾಗಿದ್ದರೆ ಇನ್ಕರೆಕ್ಟ್ ಅಂತ ತೋರಿಸುತ್ತೆ. ಅದಕ್ಕೊಂದು ಬೋನಸ್ ಕ್ವಶನ್ ಸಿಗುತ್ತೆ. ಆಮೇಲೆ ನೆಕ್ಸ್ಟ್ ಕ್ವಶನ್ ಮೇಲೆ ಕ್ಲಿಕ್ ಮಾಡಿದಾಗ ಇಟ್ ಲೀಡ್ಸ್ ಟು ದಿ ನೆಕ್ಸ್ಟ್ ಕ್ವಶನ್, ಮುಂದಿನ ಪ್ರಶ್ನೆಗೆ ಹೋಗುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ಕ್ಲಿಕ್ ಮಾಡಿದಾಗ ಸೊ ಮತ್ತು 2 ಪ್ರಶ್ನೆಗಳಿದ್ದಾವೆ ನೋಡಿ. ಅದೇ ರೀತಿಯಾಗಿ ಇನ್ನೆರಡು ಪ್ರಶ್ನೆಗಳನ್ನು ನಾವು ಈ ಪೇಜಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಅದೇ ರೀತಿಯಾಗಿ ನೀವು
ಔಟ್ 10 ಕ್ವೆಶನ್ಸನ್ನು ಕೂಡ ನೀವು ಆನ್ಸರ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದರೆ, ಸೊ ಈ ರೀತಿಯಾದಂತಹ ಒಂದು ಕೊನೆಯ ಪೇಜ್ ಓಪನ್ ಆಗುತ್ತೆ. ಶೋ ಸಮರಿನ ನೀವು ಕ್ಲಿಕ್ ಮಾಡಿ ಆದ ನಂತರ ಅಲ್ಲೇನಾಗಿದೆ, ನಿಮಗೆ 10/10 ಕರೆಕ್ಟ್ ಇದೆ ಆನ್ಸರ್ಸ್. ಹಾಗಾಗಿ 4 ಎನರ್ಜಿ ಪಾಯಿಂಟ್ಸ್ ನಿಮಗೆ ಸಿಕ್ಕಿದೆ. ಅಪ್ ನೆಕ್ಸ್ಟ್ ಅಂತ ಇದೆ ಕೆಳಗಡೆ, ಯೂನಿಟ್ 3 ಅಂತ ಇದೆ, ಅಂದರೆ ಇಟ್ ಲೀಡ್ಸ್ ಟು ದ ನೆಕ್ಸ್ಟ್ ಯೂನಿಟ್. ಸೊ ಮತ್ತೆ ನೀವು ನಿಮ್ಮ ಹೆಸರಿನ ಮೇಲೆ, ಅಕೌಂಟಿನ ಹೆಸರಿನ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಲರ್ನರ್ ಹೋಮ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಅಪಿಯರ್ ಆಗುತ್ತೆ. ನೀವು ಪ್ರಿಪೋಸಿಷನ್ ಅನ್ನೋ ಚಾಪ್ಟರನ್ನು ಸೊ ಕಂಪ್ಲೀಟ್ ಮಾಡಿದ್ದೀರಿ ಅನ್ನೋದಕ್ಕೆ ಅಲ್ಲಿ ಪ್ರಿಪೋಸಿಷನ್ ಕೆಳಗಡೆ ನೋಡಿ, ಅದೊಂದು ಏನು ನಾವು ಪರ್ಪಲ್ ಕಲರಲ್ಲಿ ಕಂಪ್ಲೀಟ್ 100% ಆಗಿರುವಂಥದ್ದು ಕಂಡು ಬರುತ್ತೆ. ಇಟ್ ಮೀನ್ಸ್ ದ್ಯಾಟ್ ಯು ಹ್ಯಾವ್ ಸಕ್ಸಸ್ಫುಲಿ ಅಟೆಂಡೆಡ್ ದ ಮಾಸ್ಟರಿ ಗೋಲ್ ಆ್ಯಂಡ್ ಯು ಹ್ಯಾವ್ ಆಲ್ಸೋ ಕಂಪ್ಲೀಟೆಡ್ ಇಟ್ ಅನ್ನೋದು ಅದರ ಮೂಲಕ ಸ್ಪಷ್ಟವಾಗಿ ನಿಮ್ಮ ಟೀಚರ್ಗೆ ಗೊತ್ತಾಗುತ್ತೆ, ನಿಮಗೂ ಕೂಡ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಸೊ ಅದರ ನಂತರ ನಾವು ಮುಂದೆ ಏನು ಮಾಡ್ತೇವೆ, ಸೇಮ್ ಪ್ರೊಸೀಜರ್, ನಿಮ್ಮ ಹೆಸರಿನ ಮೇಲೆ ಕ್ಲಿಕ್ ಮಾಡ್ತೀರಿ. ಕ್ಲಿಕ್ ಮಾಡಿದಾಗ ಲರ್ನರ್ ಹೋಮ್, ಸೆಟ್ಟಿಂಗ್ಸ್, ಹೆಲ್ಪ್, ಲಾಗೌಟ್ ಅಂತ ಅಪಿಯರ್ ಆಗುತ್ತೆ. ಸೊ ಲಾಗೌಟ್ ಅಂತ ಅಪಿಯರ್ ಆದಾಗ ನೀವೇನು ಮಾಡ್ತೀರಿ ಅಂತ ಹೇಳಿದರೆ, ಸೊ ಲಾಗೌಟನ್ನು ಕ್ಲಿಕ್ ಮಾಡಿದರೆ ಅಲ್ಲಿಂದ ಖಾನ್ ಅಕಾಡೆಮಿಯಿಂದ ನಾವು ಹೊರಗಡೆ ಬರ್ತೇವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗಿವ್ ಅ ಲೈಕ್, comment kindly whether positive or negative, and kindly subscribe for first PU and second PU English videos.